ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಜೀವನವನ್ನು ಪ್ರಾರಂಭಿಸಲು ಸ್ವರ್ಗದ ದೇವರು ನಮಗೆ ನೀಡಿರುವ ಈ ಅಮೂಲ್ಯವಾದ ಸಮಯಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರಾರ್ಥಿಸುವ ಎರಡನೆಯ ದಿನವಾಗಿದೆ. ಪರೀಕ್ಷೆಯನ್ನು ಬರೆದು ಒಳ್ಳೆಯ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅವರ ಮೇಲೆ ಪವಿತ್ರಾತ್ಮರು ಇಳಿದು ಬಂದು ಸಹಾಯ ಮಾಡಲಿ, ಅವರನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತಾ ದೇವರ ಕರಗಳಿಗೆ ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡುವ. ಒಂದೊಂದು ದಿನ ವಾಕ್ಯವನ್ನು ಹೇಳುವಾಗ ನಿಮಗಾಗಿ ತ್ಯಾಗದೊಂದಿಗೆ ಪ್ರಾರ್ಥಿಸುತ್ತಿರುವುದು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವವರಿಗಾಗಿ, ಈ ವಾಕ್ಯವನ್ನು ಒಳ್ಳೆಯ ಮನಸ್ಸಿನೊಂದಿಗೆ ಶುಶ್ರೂಷೆಯ ಮನೋಭಾವನೆಯಿಂದ ಕಳಿಸಿಕೊಡುವವರಿಗಾಗಿ, ಶೇರ್ ಮಾಡುವವರಿಗಾಗಿ, ದೇವರ ವಾಕ್ಯ ನಮ್ಮಿಂದ ಬೇರೆ ಒಬ್ಬರಿಗೆ ಕೇಳಲು ಸಾಧ್ಯವಾಗಬೇಕು, ಅದರಿಂದ ಅವರು ಅನುಗ್ರಹಿಸಲ್ಪಡಬೇಕು ಎಂಬುವ ಮನೋಭಾವನೆಯಿಂದ ಆ ವಾಕ್ಯವನ್ನು ಶೇರ್ ಮಾಡುವಾಗ ಅದು ದೇವರನ್ನು ಮಹಿಮೆಪಡಿಸುವ ಒಂದು ಕಾರ್ಯವಾಗಿದೆ. ಅದು ನಮ್ಮಿಂದ ಸಾಧ್ಯವಾಗುತ್ತದೆ. ಅದು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ ಒಂದು ಅನುಗ್ರಹವಾಗಿ, ಒಂದು ಬಿಡುಗಡೆಯಾಗಿ ಮಾರ್ಪಾಡಾಗುತ್ತದೆ. ಇಂದು ಜೀವಿಸುವ ದೇವರ ಶಕ್ತವಾದ ಕರಗಳಲ್ಲಿ ನಿಮ್ಮನ್ನು ಸಮರ್ಪಿಸುತ್ತೇನೆ. ಇಂದು ಆಲಿಸುವ ವಾಕ್ಯವನ್ನು ನಾವು ಅನೇಕ ಬಾರಿ ಕೇಳಿರಬಹುದು. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 13ರಿಂದ 17ರವರೆಗೆ ವಾಕ್ಯವನ್ನು ಆಲಿಸೋಣ. ಯೋವಾನನಿಂದ ಸ್ನಾನ ದೀಕ್ಷೆ ಪಡೆಯಲು ಯೇಸುಸ್ವಾಮಿ ಗಲಿಲಾಯದಿಂದ ಹೊರಟು ಜೋರ್ಡಾನ್ ನದಿಯ ಬಳಿಗೆ ಬಂದರು. ಯೋವಾನನು ಅವರನ್ನು ತಡೆಯಲೆತ್ನಿಸಿದನು. ನಾನೇ ನಿಮ್ಮಿಂದ ದೀಕ್ಷಾಸ್ನಾನ ಪಡೆಯಬೇಕಿರುವಲ್ಲಿ ನೀವು ನನ್ನ ಬಳಿಗೆ ಬರುವುದೇ ಎಂದನು. ಆದರೆ ಯೇಸು, ಸದ್ಯಕ್ಕೆ ತಡೆಯದಿರು, ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಉಳಿತು ಎಂದರು. ಯೋವಾನನು ಅದಕ್ಕೆ ಸಮ್ಮತಿಸಿದನು. ಯೇಸು ದೀಕ್ಷಾಸ್ನಾನ ಪಡೆದು ನೀರಿನಿಂದ ಮೇಲಕ್ಕೆ ಬಂದದ್ದೇ ಆಕಾಶವು ಪಕ್ಕನೆ ತೆರೆಯಿತು. ದೇವರಾತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿದು ಬಂದು ನೆಲೆಸುವುದನ್ನು ಕಂಡರು. ಆಗ ಆಕಾಶದಿಂದ, ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂಬ ದೈವವಾಣಿ ಕೇಳಿಸಿತು. ಪ್ರಿಯರೇ, ಯೇಸು ಸ್ವಾಮಿಯ ದೀಕ್ಷಾಸ್ನಾನ ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದು. ಯೇಸು ಸ್ವಾಮಿಯ ದೀಕ್ಷಾಸ್ನಾನ ಸಮಯದಲ್ಲಿ ಯಾರ ಸಾನ್ನಿಧ್ಯ ಇತ್ತು ಎಂದು ಗಮನಿಸಿದ್ದೀರಾ? ಆ ಸಾನ್ನಿಧ್ಯವೆಲ್ಲ ಇಂದು ನಮ್ಮ ಮನೆಯಲ್ಲಿರಬೇಕು. ಪಿತನ ಸಾನ್ನಿಧ್ಯ, ಯೇಸುವಿನ ಸಾನ್ನಿಧ್ಯ, ಪವಿತ್ರಾತ್ಮರ ಸಾನ್ನಿಧ್ಯ. ಪಿತನ, ಸುತನ, ಪವಿತ್ರಾತ್ಮರ ಸಾನ್ನಿಧ್ಯ. ಇದರ ತರ ವಚನ ನದಿಯಲ್ಲಿ ಮುಳುಗಿ ಸ್ನಾನ ಮಾಡುವ ಸಮಯವಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವಾಗ ನಾವು ಆ ವಚನ ನದಿಯಲ್ಲಿ ಮುಳುಗಿ ಹತ್ತುತ್ತೇವೆ. ಒಬ್ಬರು ವಾಕ್ಯದಲ್ಲಿ ಜೀವಿಸುವಾಗ ಏನೆಲ್ಲ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂದು ನಿಮಗೆ ಗೊತ್ತಾ? ಸ್ವರ್ಗದ ಬಾಗಿಲು ತೆಗೆಯುತ್ತದೆ, ಪವಿತ್ರಾತ್ಮರು ಇಳಿದು ಬರುತ್ತಾರೆ, ಇವನು ನನ್ನ ಪುತ್ರ ಎಂದು ದೈವವಾಣಿ ಕೇಳಿಸುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಆತ್ಮೀಯರೇ, ವಚನ ನದಿಯಲ್ಲಿ ಮುಳುಗುವಾಗ ಆ ವಚನದ ನದಿಯಲ್ಲಿ ವಿಶ್ವಾಸದಲ್ಲಿ ಇಳಿಯುವ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪವಿತ್ರಾತ್ಮರು ಇಳಿದು ಬರುತ್ತಾರೆ. ವಾಕ್ಯ ಆಲಿಸುವ ನೀವು ದೇವರ ಪ್ರಿಯರಾಗಿ ಬದಲಾಗುತ್ತೀರಾ. ನಿಮ್ಮ ಕುಟುಂಬ ಸಹ ಪ್ರಿಯರಾಗಿ ಬದಲಾಗುತ್ತದೆ. ದೇವರ ಸ್ವಂತವಾಗಿ ಬದಲಾಗುತ್ತೀರಾ. ವಚನ ನದಿಯಲ್ಲಿ ಮುಳುಗುವ ನೀವು ನೋಡಿರಿ, ನಿಮ್ಮ ಮುಂದೆ ಬಾಗಿಲು ತೆಗೆಯುವುದು, ದೇವರ ಕರ ನಿನಗಾಗಿ ಮುಂದೆ ನಿಲ್ಲುವುದು, ಪವಿತ್ರಾತ್ಮರು ಇಳಿದು ಬರುವರು. ನಿಮ್ಮ ಮನೆಯಲ್ಲಿ, ಜೀವನದಲ್ಲಿ, ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಎಲ್ಲ ಅವಸ್ಥೆಯಲ್ಲಿ ಪವಿತ್ರಾತ್ಮರು ಇಳಿದು ಬರುತ್ತಾರೆ. ನೀವು ಈ ವಾಕ್ಯವನ್ನು ಕಳಿಸಿಕೊಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ನಿಯೋಗ ಇಡಬೇಕು, ಈ ವಾಕ್ಯ ಆಲಿಸುವವರು ಪವಿತ್ರಾತ್ಮರಿಂದ ತುಂಬಲಿ ಎಂದು. ಅನೇಕರು ಈ ವಚನ ನದಿಯಲ್ಲಿ ಮುಳುಗಿಸಿ ತೆಗೆಯಲು ದೇವರು ಕೊಟ್ಟ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ.
ಅದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಒಬ್ಬೊಬ್ಬರನ್ನು ನಿಯೋಗಿಸಿದ್ದಾರೆ. ಇಂದು ವಾಕ್ಯವನ್ನು ಆಲಿಸುವ ಒಬ್ಬೊಬ್ಬರಿಗೂ ಈ ಅನುಭವ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಾಲೆಲೂಯ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.